ನನ್ ಫ್ರೆಂಡ್ಸ್ ನನ್ ಮೇಲೆ ಡೇಂಜರಸ್ ಸ್ನೇಕ್ ನ ಬಿಟ್ರು ನಾನ್ ಮಾತಾಡೋ ಆಗಿಲ್ಲ. ಯಾಕಂದ್ರೆ ನಾನ್ ಮಾತಾಡಿದ್ರೆ ನನ್ ಫ್ರೆಂಡ್ಸ್ಗೆ 10,000 rupees ನ ಕೊಡ್ಬೇಕು. ಅದಕ್ಕೆ ನನ್ ಫ್ರೆಂಡ್ಸ್ ನನ್ ಮೇಲೆ ಆವ್ನ ಬಿಡ್ತಾರೆ. ನನ್ ಮಾತಾಡಿಸ್ಬೇಕು ಅಂತ ನನ್ಗೆ ತುಂಬಾನೇ ಹಿಂಸೆನ ಕೊಡ್ತಾರೆ. ನಾನ್ ಮಾತಾಡ್ತೀನಾ ಇಲ್ವಾ ನೋಡೋಣ ಬನ್ನಿ. ಕಚ್ಚಿಸ್ಬಿಡ್ತೀನಿ ನೋಡು. ನನ್ ಮೇಲೆ ಅರ್ಥ ಇದಲ್ಲ ಅಪ್ಪ. ನಾ ಲಾಗ್ ಮಾಡ್ತೀವಿ ಡೈಲಿ ಲಾಗ್. ಇಲ್ಲ ನಾವು ಎಷ್ಟೊಂದ್ ಸತಿ ಮಾಡಿದೀವಿ. ಈ ವಿಡಿಯೋ ಮಾಡ್ತಾ ಇರೋ ಮೇನ್ ರೀಸನ್ ಏನಂದ್ರೆ ನನ್ಗೆ ಥ್ರೋಟ್ ಇನ್ಫೆಕ್ಷನ್ ಜಾಸ್ತಿ ಆಗಿದೆ. ಅದರಿಂದ ಡಾಕ್ಟರ್ ನಂಗೆ 5 ದಿನ ಜಾಸ್ತಿ ಮಾತಾಡಬೇಡಿ ಅಂತ ಹೇಳಿದ್ರು. ಅದಕ್ಕೆ ಈ ಚಾಲೆಂಜ್ ನ ಮಾಡ್ತಿದೀವಿ. ಇವತ್ತು ನಾವು ವಿಕಾಸ್ ಬಾಯ್ಗೆ ಪ್ಲಾಸ್ಟರ್ ಹಾಕಿದೀವಿ. ಬನ್ನಿ ವಿಕಾಸ್ನ ಇವಾಗ ಮಾತಾಡ್ಸೋಣ. ವಿಕಾಸ್ಗೆ ಇವಾಗ ಫಸ್ಟ್ ಟಾಸ್ಕ್ ಕೊಡಕ್ಕೆ ಸರ್ಪ್ರೈಸ್ ಕೊಡಕ್ ಹೋಗಿದೀವಿ. ನೋಡಿ ನಮ್ ಫ್ರೆಂಡ್ ಇದನ್ನ ತಗೊಂಡು ವಿಕಾಸ್ ಮೈ ಮೇಲೆ ಬಿಡೋಣ. ಅವಾಗಾದ್ರೂ ಅವ್ನು ಮಾತಾಡ್ತಾನೆ. ಇನ್ನೊಂದಿದೆ ಇದ್ರ ಫ್ರೆಂಡ್ ಒಬ್ಬ ಇದ್ದಾನೆ. ಹಾಯ್ ಮಾಡಿ ಅವನ್ಗೆ. ಹಾಯ್ ವಿಕಾಸ್ ಮೈ ಮೇಲೆ ಹಾಕೋಣ ಇವಾಗ. ಅವಾಗಾದ್ರೂ ಅವ್ನು ಮಾತಾಡ್ತಾನೆ ಫ್ರೆಂಡ್. ಇರ್ಲಿ ಬನ್ನಿ ಫ್ರೆಂಡ್ ಬನ್ನಿ. ಬ್ರೋ ಫೀಡ್ ಮಾಡಿಲ್ಲ ತಾನೆ? ಫೀಡ್ ಮಾಡಿಲ್ವಾ ವಿಕಾಸ್? ನಿನ್ ಕತೆ ಮುಗೀತಿವತ್ತು. ಬಟ್ಟೆ ಒಳಿಕಾಕ ಹೇಳ್ತೀನಿ ನಂಗೆ. ಶರ್ಟ್ ಒಳಿಕಾಕು. ಇದು ಚಾಲೆಂಜು ಅಂತ ಬಿಡಿ ಒಳಗಡೆ ಬಿಡಿ ಬ್ರೋ. ಮಾತಾಡು. ಅಯ್ಯೋ ಒಳಗಡೆ ಹೋಯ್ತೈತೆ ಅಲ್ಲಿ ಇಲ್ಲಿ ಬತ್ತೈತೆ ಒಳಗಡೆ ಹೋಗಿ ಮಾತಾಡೋ. ಇಲ್ಲಿ ಮಾತಾಡ್ಬಿಡು. ಇಲ್ಲಿ ಮಾತಾಡ್. ನನ್ ಕೈ ಮಾತಾಡಿದ್ರೆ ಬಿಡಿಸ್ತೀವಿ ಅಂತ ಹೇಳಿದ್ರು. ಹಂಗೆ ಬಿಡು ಹಂಗೆ ಹೇಳ್ತೀನಿ. ಪ್ಯಾಂಟ್ ಒಳಗೆ ಬಿಟ್ಬಿಡಿ. ಕಣ್ಣೆಲ್ಲ ಬ್ರೋ ಹಿಂಗಾದ್ರೆ ಮಾತಾಡಲ್ಲ. ಇಲ್ಲಿ ತಗೋಬರೋಬ್ಬ ನಡಿ. ಇಲ್ಲಿ ತಗೊಂಡು ಹೊಟ್ಟೆ ಒಳಗೆ ಹಾಕ್ಬಿಡುವ. ಹಂಗೆ ಮಾಡೋಣ ನಡಿ. ಹೊಟ್ಟೆ ಒಳಗೆ ಬಿಡಿ ಬ್ರೋ. ಇಲ್ಲಿ ಆಚೆ ಬಂದ್ಬಿಡ್ಬೇಕು ಅವನೀಗ. ಚುಮ್ಮ ಅನ್ನಿಸ್ತಾ ಇದೆಯಾ? ಎರಡು ಬಿಟ್ಬಿಡಿ ಬ್ರೋ ಹೇಳ್ತೀನಿ. ನಡಿ ನಾವ್ ಇಲ್ಲಿ ತಗೋಬರುವ ನಡಿ. ಇಲ್ಲೋಡು ಮಚ್ಚ ಅವ್ರು ಬಿಟ್ಟವ್ರೆ. ನಾನು ಅರ್ಜೆಂಟಾಗಿ ಹೋಗಿ ಇಲ್ಲಿ ತಗೋಬತ್ತೀನಿ. ಇರೋ ಅದನ್ನ ತಿನ್ ಸಾಯಿಸ್ಬಿಡ್ಬೇಕದು. ಸುಮ್ಮನೆ ಪ್ರ್ಯಾಂಕ್ ಮಾಡೋಣ ಅವನಿಗೆ. ಇಲ್ಲಿನೇ ಇಲ್ಲ ಇವಾಗ. ವಿಕಾಸ್ ಇಲ್ಲಿ ತಗೋ ಬಂದಿದೀವಿ. ನಿನ್ಗೆ ಮಾತಾಡ್ತಾನಿಲ್ಲ ಫಸ್ಟ್ ಕೇಳ್ಬೇಕು. ಮಾತಾಡ್ತೇನಿಲ್ಲ. ಬಿಡು ಇಲ್ಲಿ ಬಿಡು ಹೇಳ್ತೀನಿ. ನಿಜವಾಗ್ಲೂ ಆಯ್ತೋ ಬೇಡ ಫ್ರೆಂಡ್ ಸತ್ತೋಗ್ಬಿಡ್ತಾನೆ. ಮಾತಾಡ್ಬಿಡೋ ಸುಮ್ಮನೆ ನನ್ಗೆ ಹಿಂಸೆ ಕೊಡ್ಬೇಡ. ಇನ್ನೊಂದು ದೊಡ್ಡ ಬ್ರೆಜಿಲ್ ಹಾಕೊಂಡ ತಂದ್ಬಿಡ್ತೀನಿ. ಆಮೇಲೆ ಎತ್ಕೊಂಡು ಏನಾಗಲ್ಲ ಬ್ರೋ. ಕಚ್ಚಿಸ್ಬಿಡ್ತೀನಿ. ನೋಡು ಕಚ್ಚಪ್ಪ ಇವನೇ ಇದು ನೋಡು. ನನ್ನ ಕೈಗೆ ನುಲ್ಕೊಬಿಡ್ತಾಯ್ತಿದ್ದು. ಹೊಟ್ಟೆ ಒಳಗೆ ಬಿಟ್ಟು ಕಿವಿ ಒಳಗೆ ಬಿಟ್ಟು ಕಚ್ಚಕ್ಕೆ ಟ್ರೈ ಮಾಡ್ದು. ವಯಸ್ಸು ಇದ್ದಾಗ್ಲೇನೆ ಫ್ರೆಂಡ್ ಮಾಡ್ಕೊಬಿಟ್ಟವನೆ. ಈಗ ದೊಡ್ಡದಾದ್ರೂ ಅದು ಎದುರ್ಕೋತಾ ಇಲ್ಲ ಇವನು. ನೀನ್ ಗೆದ್ದೆ. ನಿನ್ ಟಾಸ್ಕ್ ಚಾಲಕ್ ಕಂಪ್ಲೀಟ್ ಮಾಡಿದೆ. ರಾಜುಗೆ ಅಟ್ಯಾಕ್ ಮಾಡೋಣ. ಫೋನ್ ಕೊಡು ಅವ್ನಿಗೆ. ಫೋನ್ ಕೊಡು. ನನ್ನ ಈ ಕಡೆ ಹೋಗ್ಬಿಡು. ಬೇಡ ಗೈಸ್ ನಂಗೆ ಯಾವ ಗಂಟ್ರೆ ಆಗಲ್ಲ. ನಿಜವಾಗ್ಲೂ ಭಯ. ಕತ್ಮೇಲೆ ಕತ್ತಲ್ಲ ಬೇಡ ಕೈಗೆ ಹಾಕು. ಕತ್ತಲ್ಲ ಬೇಡ ಕೈಗೆ ಹಿಂಗೆ ಹಿಡ್ಕೊ. ಸ್ಟ್ರೈಟ್ ಹಿಡ್ಕೊ. ಹಿಂಗ ಹಾಕು. ಈ ಕೈಲಿ ಫೈಟಿಂಗ್ ಮಾಡ್ತಾ ಯಾರೋ ರಾಜು ಇವನು. ಒಂದೊಂದೇ ಬಿಡಿ ಬ್ರೋ. ಬ್ರೋ ಸೀರಿಯಸ್ ಆಗಿ ಬ್ರೋ. ರಾಜು ಏನಾಗಲ್ಲ ನಾನು ಇದೀನಿ. ಅವ್ಗಿರಲ್ಲ ನಿಜವಾಗ್ಲೂ ಐತಿಲ್ಲ. ಪ್ರಾಮಿಸ್ ರಾಜು ಬೇಡ ಪ್ರಾಮಿಸ್ ಆಗ್ತಿಲ್ಲ. ಬೇಡ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಬೇಡ ಬೆವ್ರು ಹಿಡಿತ್ ನನ್ಗೆ. ಗಂಡ್ಸಾಗಕ್ಕೆ ಅವಾಗ ಹೋಗ ಒಂದ್ ಜಾನ್ ಸಿಕ್ಕಿದ್ರು ಪ್ರೂವ್ ಮಾಡ್ಕೊಳ್ಳಲ್ಲ. ಬೇಡ ನಮ್ ಕೈಲಿ ಆಗಲ್ಲ ಇವೆಲ್ಲ. ಪರ್ಷಿಯನ್ ಕ್ಯಾಟ್ ಹಿಡ್ಕೊತೀನಿ ಅಂತ ನಾನು ಚಿಕ್ಕ ಹಿಡ್ಕೊತೀನಿ ಕ್ಯಾಟ್ನ. ಓಕೆ ನಮ್ ಸ್ನೇಕ್ ಫ್ರೆಂಡ್ಸ್ಗೆ ಬಾಯ್ ಹೇಳೋಣ. ಇದು ಫಿಮೇಲು ನಾನಾ, ಇದು ರಾಜು ಫಿಮೇಲು, ಇದು ಮೇಲು ನಾನಾ. ಬೇಡ ರಾಜಗ್ ನಾನ್ ಮಾಡಲ್ಲ. ಕೈನ ಮಗನೇ ಮಮ್ಮಿ ಬೇಡ ಪ್ಲೀಸ್ ಸಾರಿ ಮಮ್ಮಿ. ಅವ್ನ ಕೈಲಿ ಶಾಪಿಂಗ್ ಮಾಡ್ಸೋಣ. ಮಾತಾಡ್ಸ್ತೀನಿ ಬನ್ನಿ ಗಾಯ್ಸ್. ಬದನೆಕಾಯಿ ತಗೋಬೇಕು ಅರ್ಧ kg. ಏನು ಮಾತಾಡೋ ಬಾಯ್ ಬಿಟ್ಟು ಕೇಳಪ್ಪ. ಅವ್ರು ಹೆಂಗೋ ಅರ್ಧ ಇದೆ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ. ಆಂಟಿ ಇನ್ನೊಂದ್ ಸ್ವಲ್ಪ ಇದ್ರೆ ನಿನ್ಗೆ ತಕಡೆಲ್ಲ ಹೊಡೆದು ಕಳಿಸ್ತಾರೆ. ಫಸ್ಟ್ ಶಾಲೆನ ಕಂಪ್ಲೀಟ್ ಮಾಡ್ಬಿಟ್ಟಾಗ ಯಾಕಂದ್ರೆ ಕಣ್ಮುಂದೆನೆ ಬದನೆಕಾಯಿ ಇತ್ತು. ಬದನೆಕಾಯಿನ ಹೋಗ್ಬಿಟ್ಟು ಹಿಂಗಿಂಗ್ ಅಂತವನೇ ಕಣ ಅರ್ಧ kg ಅಂತ. ಅಂದ್ರೆ ಒಂದ್ 1/4 kg ಕೊಡೋಣ. 1/4 kg ಏನಾಗ್ತದೆ ರಾಜು? ಇದು ಅರ್ಧ kgಗೇನೋ ಹಿಂಗಿಂಗ್ ಅನ್ಬಿಡ 1/4 kg ನೋಡೋಣ ಏನಂತಾರೆ ಅಂತ. ಬೆಂಡೆಕಾಯಿ ಬಾಯ್ ಬಿಟ್ಟು ಕೇಳ್ಬಿಡೋ ಏನಾಗಲ್ಲ. ಕೈಲೇ ತೂಕ ಆಗ್ಬಿಡ್ತಾ ಇರೋದು ನೋಡಿ. ಹಲೋ
ನಾವ್ ಏನಿ ಎಲ್ಲ ಬರೀ ಕೊಚ್ತಾವನ್ ಕಣ ಏನು ಬಂದ್ಬಿಟ್ಟಲ್ಲ. ಅವ್ರು ನೋಡಿದ್ರೆ ಹಿಂಗಂದ್ರೆ ಅರ್ಧ ಅಂತಾರೆ, ಹಿಂಗ್ ಕೊಚ್ಚಿದ್ರೆ ಕಾಲ ಅಂತಾರೆ. ಅಲ್ಲಿ ಆರೆಂಜ್ ಕಲರ್ ಹ್ಯಾಟ್ ಇದೆಯಲ್ಲ, ಹ್ಯಾಟ್ ನನ್ಗೆ ತುಂಬಾ ಇಷ್ಟ ಆಗ್ಬಿಡೈತೆ. 30 ರೂಪಾಯಿಲೆ ತಗೋಬರ್ಬೇಕು. ಅದ್ ಏನ್ ಮಾಡ್ತಾನೋ, ಕೈ ಹಿಡಿತಾನೋ ಕಾಲು ಹಿಡಿತಾನೋ ಗೊತ್ತಿಲ್ಲ. ಮಾತಾಡ್ಸಿ ಅಣ್ಣ, ಮಾತಾಡ್ಸಿ ಅವನ್ನ. ಮಾತಾಡಿ 100 ರೂಪೀಸ್ ಕೊಡ್ತೀನಿ ಅಂತ ಹೇಳಿ ಅಣ್ಣ. ಓ, ಇದು ಚಾಲೆಂಜ್ ಅಂತ ನೋಡೋ. ಫ್ರೀಯಾಗಿ ಕೊಡ್ತೀನಿ ಅಂದ್ರು ಮಾತಾಡ್ತಾ ಇಲ್ಲ ನನ್ನ ಮಗ. ಅವಣ್ಣ ಏನ್ ಯೋಚನೆ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. ಬೆಳಗ್ಗೆ ತಲೆ ಅವಣ್ಣನ್ ಮುಖ ತರದಲೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಸರ್ 50 ರೂಪಾಯಿಗೆ ಕೊಡ್ಸಪ್ಪ. ನಾನು 80 ರೂಪಾಯಿ ಮುಗ್ಧತೆಗಾದ್ರೂ 80 ರೂಪಾಯಿ ಕೊಡ್ಬೇಕು ಅನ್ಸೈತೆ. ರೋಲೆಕ್ಸ್ ಕೊಡ್ಸಿದ್ದೇನೆ ಗೈಸ್. 30 ರೂಪಾಯಿಂದ 80 ರೂಪಾಯಿ ರೋಲೆಕ್ಸ್ ಕೊಡ್ಸಿದ್ದೇನೆ. ನನ್ನಲ್ಲಿದೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಇದಲ್ವಾ ಮಗು ತರ. ಅದಕ್ಕೊಂದು ಕ್ಯೂಟ್ ಅಂತ ಹೇಳಿದ್ರು. ಅದ್ರ ಪಾಡ್ಗದ್ ಹೆಂಗ್ ಗೊತ್ತಿದೆ ನೋಡು. ನನ್ ಮೇಲೆ ಅರ್ಥ ಇದಲ್ಲ ಅಪ್ಪ ಬ್ರೋ. ವಿಕಾಸ್ಗೆ ಬುಡಕ್ ಕರ್ಕೊಂಡು ಹೋಯ್ತಿದೀವಿ. ಹೆಂಗೈತೆ ನೋಡು. ಲವ್ ನನ್ನೇ ಎಳ್ಕೊ ಹೊಂಟೋಯ್ತದೆ ಕಣ. ಬೇಕಿದ್ರೆ ಜೋ ಕಮಾನ್ ನಡೆ. ಇವನೇ ಹತ್ತು 1/4 kg. ಹತ್ತು ಮೇಲೆ ಅಟ್ಯಾಕ್ ಚೂ ಎಲ್ಲ ಅನ್ಬೇಡ. ಇಲ್ಲಿ ಇವನೇ ಇವನು ಫ್ರೆಂಡ್ ಮಾಡ್ಕೊಬಿಡ್ತಾವ. ನಾವು ಫ್ರೆಂಡ್ ಮಾಡಕ್ ಬಿಡ್ಬಾರ್ದು. ಕೂಡ ಅಲ್ಲಿ ಹೋಗು ಗೆಳೆ ಅಂದ್ರು. ಎರಡು ನಿಭಾಯಿಸ ಏನೋ ಮಾಡೋಣ ಅಂತ ಬಂದ್ವಿ ನೋಡಿ. ನಾಯಿನೂ ಫ್ರೆಂಡ್ ಮಾಡ್ಕೊಬಿಡ್ತಾವ. ಇವನು ಹುಲಿ ಝೂ ಕರ್ಕೋಗ್ಬಿಟ್ಟು ಹುಲಿಗಿಲಿ ತಗೊಬಂದ್ಬೋಣ ಅಂತ ಅನಿಸ್ತೈತೆ ನನ್ಗಂತೂ. ಆತರ ನಾಯಿನ ಎದುರಿಸಕ್ಕೆ ಅಂತ ಕರ್ಕೊಂಬಂದ್ರೆ ಮನ್ಗಿಸ್ಬಿಟ್ಟು ಆಟಾಡಿಸ್ತಾವನೆ. ಅಲೆಕ್ಸಾ ಫ್ರೆಂಡ್ ಆಗ್ಬಿಟ್ಟವಳೆ ಫುಲ್. ಜೊತೆ ನೋಡಿ ಮಸಾಜ್ ಮಾಡ್ತಾವನೆ ಅಲೆಕ್ಸಾಗೆ. ಗೆಳೆಯ ಚಿಂಟು ಚಿಂಟು ಬ್ರೋನ್ ಬಿಡೋ. ಲೇ ನಾಯಿ ಹಿಡ್ಕೊಳ್ಳೋಷ್ಟು ಗಂಡಸ್ತಿ. ವೆಸ್ಟ್ ಸೀರಿ ಅವನು. ಬಾಯ್ ಟಾಟಾ. ಮಾತಾಡಿಸಿ ಕೇಳಿ. ಪ್ರೀತಿ ಐತೆ ಸಾಕು ಅಂತ ಹೇಳ್ತಾವನೆ. ಬೇಕ್ರಿಲ್ ಮೊಟ್ಟೆ ಪಪ್ಸ್ ತಿನ್ಬೇಕು ಅನ್ಸ್ತೈತೆ ನನಗೆ. ಒಳಗಡೆ ಇಕ್ಕಿರ್ತಾರ. ಅದ್ ಹೆಂಗ್ ಎತ್ಕೊ ಬತ್ತ ನೋಡೋಣ ಬನ್ನಿ. ಅಣ್ಣ ಮೂಗ ಅವ್ನ್ ಕೊಡ್ಬೇಡಿ. ಏನು ಏನಕ್ಕೆ ಅಂತ ಕೇಳಿ, ಯಾಕೆ ಮಾತಾಡ್ತಿಲ್ಲ ಅಂತ ಕೇಳಿ. ಅಣ್ಣ ಬೇಕ್ರಿಗೆ ಹೋಗ್ಬಿಟ್ಟು ಆಗ್ಲೇ ಜಗಳ ಮಾಡ್ಬಿಟ್ಟು ಬಂದ್ಬಿಡವನೆ. ಅದು ಸರಿ ಇಲ್ಲ ಅಂತಂತ ಕೊಡ್ಬೇಡಿ. ಇದ್ರಲ್ಲಿ ಮೊಟ್ಟೆ ಇದೆ ಗಾಯ್ಸ್. ಅವ್ನಿಗೆ ಚಾಲೆಂಜ್ ಬಗ್ಗೆ ಮಾತಾಡೋ ಅಂದ್ರೆ ಮೊಟ್ಟೆ ಪಪ್ಸ್ ಚೆನ್ನಾಗತ್ತೆ ಅಂತ ತಿಂತಾವಲ್ಲ. ರಾಜು ತಿನ್ಕೊಂಡು ಕುಡ್ಕೊಂಡು ಮನೆಕೊಳ್ಳೋದು ಅಷ್ಟೇ. ಬರ್ಗರ್ ತಿನ್ಬೇಕು ಅನ್ಸಿದೆ. ವಿಕಾಸ್ ಕೈಲಿ ಆರ್ಡರ್ ಮಾಡ್ಕೊಂಡು ತಿನ್ಸ್ಕೊಳ್ಳೋಣ. ಮಾತಾಡ್ಬಿಟ್ಟು ಇಸ್ಕೋಬೇಕು. ಮೇಡಮ್ ಕೊಡ್ಬೇಡಿ, ಇಲ್ಲ ಅಂದ್ರೆ ಕಳ್ಸ್ಬಿಡಿ. ಬಂದ್ ಹಿಂಗ್ ಬಾಯ ಕೇಳಿದ್ರೆ ಕೊಟ್ಬಿಡ್ತೀರಾ? ಕೇಳ್ಬೇಕು ತಾನೆ ನೀವು. ನಾ ಲಾಗ್ ಮಾಡ್ತೀವಿ ಮೇಡಮ್, ಡೈಲಿ ಲಾಗ್. ಇಲ್ಲ ನಾವು ಎಷ್ಟೊಂದ್ ಸತಿ ಮಾಡಿದೀವಿ ಈ ತರ ಕೇಸ್. ಇವಾಗ ಯಾವಾಗ ಚೆನ್ನಾಗಿರೋದು ಮೇಡಮ್? 3 years ಅಲ್ಲಿ ಒಂದಿನೂ ನೋಡಿಲ್ಲ ನೀವು. ಯಾವ ಕಾಲಕ್ಕೂ ಇಲ್ಲ. ಮಾರ್ನಿಂಗ್ ನೈಟ್ ಎಲ್ಲ ಮಾಡಿದೀವಿ ಇಲ್ಲಿ. ಅದೇ ನಾನು ನಿಮ್ನ ಇವತ್ತೇ ಫಸ್ಟ್ ನೋಡ್ತಾ ಇರೋದು. ಹೋಗ್ಲಿ ಬಿಡಿ, ಏನ್ ನೋಡಕ್ಕಾಗಲ್ಲ. ಹೋಯ್ತೆ ನಿಮ್ಗೆ ಬರ್ಬೇಕೋ ನೀನ್ ಕೇಳೋ. ಈ ತರ ಎಲ್ಲ ಇಟ್ಬಿಟ್ರೆ ನೀನು ಬ್ರೋ ಒಂದ್ ಬೋರ್ಡ್ ಹಾಕಿ ನೆಕ್ಸ್ಟ್ ಟೈಮ್ ಮಾತಾಡಕ್ ಬರ್ದೇ ಇರೋರ್ಗೆಲ್ಲ ಅಲ್ಲ. ಅವ್ರಿಗೂ ಆಯ್ತಾ? ನಾವು ಚಾಲೆಂಜ್ ಕೊಟ್ಟು ಅವನ್ನ ಮಾತಾಡಿಸ್ಬೇಕು. ನೀವು ಅದಕ್ಕೆ ಕೇಳಿ ಮಾತಾಡಿಸಿ ಅಂತ ಹೇಳ್ತೇವೆ. ನೀವು ಮಾತಾಡಿಸ್ತಾನೆ ಇಲ್ವಲ್ಲ. ಮುಗಾನೆ ಅನ್ಕೊಬಿಟ್ಟ ಸ್ಪೀಡ್. ನೋಡು ನಿಮ್ ಹುಡುಗಿ ಹಿಂಗ್ ನೋಡ್ಕೋತಾಳೋ ಎಲ್ಲ ಗೊತ್ತಿಲ್ಲ. ವಿಕಾಸ್ ನಾನು ನಿನ್ನ ಯಾವಾಗ್ಲೂ ಅದಕ್ಕೆ ಹುಡುಗಿ ಬೇಡ ಅಂತ. ರಾಜು ರಾಜು राजू बड़ा है नटखट भागता है झटपट
ರಾಜು ನಿಧಾನಕ್ಕೆ ತಿನ್ನೋ ಅಂತ ಹೇಳ್ತಾ ಇರೋದು ಅದಕ್ಕೇನೆ. ಗೈಸ್ ವಿಕಾಸ್ಗೆ ನೆಕ್ಸ್ಟ್ ಟಾಸ್ಕ್ ಕೊಡೋಣ. ಈ ಫೋಟೋದಲ್ಲಿರೋದು ಮಾತಾಡ್ದೇನೆ ಗೌತಮ್ಗೆ ಎಕ್ಸ್ಪ್ಲೈನ್ ಮಾಡಬೇಕು. ಫಸ್ಟ್ ಇದು ಗಾಡಿ, ಯಾವ ಗಾಡಿ? ಆಟೋ 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 ಶಂಕರಣ್ಣ. ಯಾರು ಹೀರೋ? ಹೀರೋ ಯಾರು? ಮಾತಾಡ್ಬೋದು. ದರ್ಶನ್. ಆಟೋ ಸಾರಥಿ. ನೆಕ್ಸ್ಟ್ ರಿಂಗು, ಕೈ, ಗೋಲ್ಡನ್ ಸ್ಟಾರ್. ಏನ್ ಹೇಳ್ತಾವ ಬ್ರೋ ನೀನ್ ಮಾತಾಡ್ಬಿಟ್ಟು ಹೇಳ್ಬಿಡು. ಏನ KGF ಎಸ್ ಸರ್ದಾ ಯಾವ್ದು ದಯವಿಟ್ಟು ಹೇಳ್ಬೋದು ಅಂತಂದ್ರೆ ಗೂಗ್ಲಿ, ರಾಜಾಹುಲಿ, ಕಿರಾತಕ. ತುಂಬಾ ಅಂದ್ರೆ ತುಂಬಾ ಫೇಮಸ್. ಶಿವಣ್ಣ. ಓಂ. ಓ ಗುಲಾಬಿ. ಮೂವಿ ನೇಮ್ ಅನ್ನೋದು ಬೇಗನೆ ಕಂಡಿಡಿದ್ರು, ಆದ್ರೆ ಇವಾಗ ಎನಿಮಲ್ಸ್ ನ ಕಂಡಿಡಿಬೇಕು. ಎನಿಮಲ್ಸ್ ಎಲ್ಲ ಅದು ಅನಿಮಲ್. ಇವ್ರ ಕೈಗಳಲ್ಲಿ ಆಗತ್ತಾ ನೋಡೋಣ ಬನ್ನಿ. ಒಂಟೆ, ಜಿಬ್ರಾ. ಓ ಇದು ನೆಕ್ಸ್ಟ್ ಹುಲಿ, ಕೋದಿ, ಚಿಂಪಾಂಜಿ. ವಾಂತಿ ಬರ್ತದ ಅದ್ರ ನೋಡಿದ್ರೆ. ಹಂದಿ. ಇದನ್ನ ಕಂಡಿಡಿ ನೋಡೋಣ ಬ್ರೋ. ಹುಲಿ. ಇವನ್ ಹೇಳ್ತಾರ ನೋಡಿದ್ರಿ, ಅದು ಅಮೆಝಾನ್ ಫಾರೆಸ್ಟ್ ಇಂದ ತಗೋ. ಸರಿ ಅಪ್ಪ ಇದನ್ನ ಕಂಡಿಡಿಯಪ್ಪ ನೋಡೇ ಬಿಡೋಣ. ಚಿರತೆ, ರ್ಯಾಶು, ಮುಳ್ಳು, ಕೂದ್ಲು, ಕರಡಿ, ಮುಳ್ಳಂದಿ ಎಲ್ಲ ವೇಸ್ಟ್. ಗಾಯ್ಸ್ ಎಲ್ಲ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ. ವಿಕಾಸ್ ಗೆದ್ದಿದ್ದಾನೆ. ವ್ಯಾಕ್ಸ್ ಮಾಡೋಣ ವಿಕಾಸ್ಗೆ. ಮಾಡ್ತಾ ಇದ್ರೆ ಅರ್ಚಿ ಕಿರ್ಚಿ ಬೇಡ ಅನ್ಬಿಟ್ಟು ಓಡ್ಬಿಡ್ಬೇಕು. ನೋಡೋಣ ಇರು. ಏನ್ ಬೇಡ ಕುತ್ಕೊಳ್ಳಲಿ, ನಾನ್ ಮಾಡ್ಕೊಳಲ್ಲ. ಮಾಡಿಸ್ತಲ್ಲಪ್ಪ ಅವತ್ತು ಸೋತ 2ನೇ ಪ್ಲೇಸ್ ಬಂದವ್ರಿಗೆ. ರಾಜು ಇವತ್ತು ರಿವೆಂಜ್ ಚಾಲೆಂಜ್ ಅಂದ್ಮೇಲೆ ಚಾಲೆಂಜ್ ಉರ್ಸ್ಬಾರ್ದು. ಕುತ್ಕೋ ನೋಡು ರಾಜು, ಕೂದ್ಲು ಇಷ್ಟು ಕೂದ್ಲು ಒಂದೇ ಸತಿ ಎಳೆದ್ರೆ ಹೆಂಗಿರ್ತೈತೆ ಹೇಳು. ಭಯ ಭಯ ಭಯ. ರಕ್ತ ಬರೋ ತರ ಎಲ್ಲ ಎಳೆದ್ಬಿಟ್ಟಿದೀನಿ. ವಿಕಾಸ್ಗೆ ರಕ್ತ ಬರೋ ತರ ಎಲ್ಲ ಎಳೆದ್ರು ಮಾತಾಡ್ತಾ ಇಲ್ಲ. ವಿಕಾಸ್ ಮಾತಾಡ್ಬಿಡಿಲ್ಲ. ಈ ಕೈ ತುಂಬಾ ನೋವಾಗೋಯ್ತೈತೆ. ಇಲ್ಲೋಡೋ ಹೈ ಹಿಡ್ಕೋ. ಹೈ ವಿಕಾಸ್ಗೆ ನೋವು ಕೊಡೋದು ಒಂಥರ ಮಜಾ ಅಲ್ವಾ ರಾಜು? ಯಾಕೆ ಹಿಂಗ್ ಕೂತಿದ್ಯಾ? ಮಾತಾಡ, ಏನಾರು ಹೇಳ್ಬಿಡಾಯ್ತು. ರಾಜು ರೆಡಿನಾ? ರೆಡಿ. ಎಂತ ನೋವು ಪಾಪ ಹೇಳ್ಬಿಟ್ಟಾದ್ರೆ ಇದು ಮಾಡು. ನೋಡಿ ಫುಲ್ಲು ಕೆಂಕಾಗ್ಬಿಟ್ಟಿದೆ. ಆ ರೇಂಜಲ್ಲಿ ಎಳ್ದಾಕ್ಬಿಟ್ಟಿದೀನಿ, ಆದ್ರೂ ಮಾತಾಡ್ಲಿಲ್ಲ. ವಿಕಾಸ್ಗೆ ಥ್ರೋಟ್ ಇನ್ಫೆಕ್ಷನ್ ಆಗ್ಬಿಟ್ಟಿದೆ. ಡಾಕ್ಟರ್ ಹತ್ರ ಎಕ್ಸ್ರೇ ಮಾಡಿಸಿ ಆ ಜಾಗದಲ್ಲಿ ಊದ್ಕೊಬಿಟ್ಟಿದೆ. ನೋಡಿ ಹೆಂಗಾಗೈತೆ ಅಂತ. ಸೊ ಅದಕ್ಕೆ ಡಾಕ್ಟ್ರು ಅವನಿಗೆ 5 ದಿನ ಮಾತಾಡಲೇಬೇಡಿ ಅಂತಲೇ ಹೇಳಿದರು. 5 ದಿನ ಮಾತಾಡದೇ ಇದ್ರೂ ಮಾತಾಡದೇ ಇರೋ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಚಾಲೆಂಜ್ ತೊಗೊಂಡು ಡೆಡಿಕೇಶನ್ ಹಾಕಿ ಎಫರ್ಟ್ಸ್ ಹಾಕಿ ಒಂದು ಚಾಲೆಂಜ್ ವಿಡಿಯೋ ಮಾಡಿದ್ದಾನೆ ನಿಮಗೋಸ್ಕರ ಗೈಸ್. ಸೊ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.